Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಚಾಮರಾಜನಗರದಿಂದ ಬರ್ತಾ ಇದೆ. ಆ ಸುದ್ದಿಯಲ್ಲಿ ಏನೆಲ್ಲ ವಿಷಯಗಳಿದೆ, ಅದು ಯಾರಿಗೆಲ್ಲ ಇಂಪಾರ್ಟೆಂಟ್ ಇದೆ ಅಂತಕ್ಕಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು, ಬ್ಯಾಂಕ್, ವಾಣಿಜ್ಯ ಮಳಿಗೆಗಳು, ಪೊಲೀಸ್ ಠಾಣೆ, ಚಿತ್ರಮಂದಿರಗಳು, ಉದ್ಯಾನವನ, ಬೃಹತ್ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಸೇರಿದಂತೆ ಎಲ್ಲ ಕಚೇರಿಗಳಿಗೆ ಸಾಮಾನ್ಯರಂತೆ ಅಂಗವಿಕಲರು ತಡೆರಹಿತವಾಗಿ ಒಳ ಪ್ರವೇಶಿಸಲು ಅಂಗವಿಕಲ ಸ್ನೇಹಿ ಸೌಲಭ್ಯಗಳು ಇರಬೇಕು ಎಂದು ಸರ್ಕಾರದ ನಿಯಮಗಳಿವೆ. ಆದರೆ ಜಿಲ್ಲೆಯಲ್ಲಿ ನಿಯಮಗಳು ಕಡತಗಳಿಗೆ ಮಾತ್ರ ಸೀಮಿತವಾಗಿದ್ದು ವಾಸ್ತವದಲ್ಲಿ ಅನುಷ್ಠಾನವಾಗಿಲ್ಲ. ಜಿಲ್ಲಾಡಳಿತ ಭವನ ಹೊರತುಪಡಿಸಿದರೆ ಬಹುಪಾಲು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಅಂಗವಿಕಲರ ಸ್ನೇಹಿ ವಾತಾವರಣವೇ ಇಲ್ಲ. ಪರಿಣಾಮ, ಸರ್ಕಾರದ ಸೇವೆಗಳನ್ನು ಪಡೆದುಕೊಳ್ಳಲು ಅಧಿಕಾರಿಗಳ ಬಳಿ ದೂರು ದುಮ್ಮಾನ ಹೇಳಿಕೊಳ್ಳಲು ಸಾಧ್ಯವಾಗದೆ ವಿಕಲಚೇತನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಜಿಲ್ಲೆಗೆ ಮಾದರಿಯಾಗಬೇಕಾದ ಜಿಲ್ಲಾ ಕೇಂದ್ರ ಚಾಮರಾಜನಗರದಲ್ಲಿ ವಿಕಲಚೇತನರ ಸ್ನೇಹಿ ವಾತಾವರಣ ಇಲ್ಲ. ನಗರದ ಹೃದಯ ಭಾಗದಲ್ಲಿರುವ ನಗರಸಭೆಯ ಕಚೇರಿ ಮೊದಲ ಮಹಡಿಯಲ್ಲಿರುವುದರಿಂದ ಅಂಗವಿಕಲರು ಕಚೇರಿ ಪ್ರವೇಶಿಸುವುದೇ ದುಸ್ಥಿರವಾಗಿದೆ. ಕಟ್ಟಡದ ಒಳಗೆ ಹೋಗಲು ಕಿರಿದಾದ ರ್ಯಾಂಪ್ ಇದ್ದರೂ ಅಧಿಕಾರಿಗಳು ಇರುವ ಕಚೇರಿ ಪ್ರವೇಶಿಸಲು ಮೆಟ್ಟಿಲು ಹತ್ತಲೇಬೇಕು. ಕನಿಷ್ಠ ಲಿಫ್ಟ್ ಸೌಲಭ್ಯ ಸಹ ಇಲ್ಲ. ಕಾಲಿಲ್ಲದವರು ಕಚೇರಿಯಿಂದ ಅಧಿಕಾರಿಗಳು ಹೊರಬರುವವರೆಗೂ ದ್ವಾರದಲ್ಲೇ ನಿಂತು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವೇದಿಕೆಯಾಗಿರುವ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದೊಳಗೆ ಅಂಗವಿಕಲರು ಪ್ರವೇಶಿಸಲು ಸಾಧ್ಯವೇ ಇಲ್ಲದಂಥ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ರಂಗಮಂದಿರದಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳು, ಜಯಂತಿಗಳು, ಉತ್ಸವಗಳು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೈಕಾಲು ಗಟ್ಟಿರುವವರಿಗೆ ಮಾತ್ರ ಭಾಗವಹಿಸಿ ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಂಗವಿಕಲರು ರಂಗಮಂದಿರದೊಳಗೆ ಪ್ರವೇಶಿಸಲು ರ್ಯಾಂಪ್ ಮಾಡಿಲ್ಲ. ಒಳಗೆ ಲಿಫ್ಟ್ ವ್ಯವಸ್ಥೆಯೂ ಇಲ್ಲ. ತೀರಾ ಈಚೆಗೆ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಅಂಗವಿಕಲ ಸ್ನೇಹಿ ವಾತಾವರಣ ಇಲ್ಲದಿರುವ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಕಟ್ಟಡದ ಹಿಂಬದಿ ಇರುವ ಕಟ್ಟಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿ 2 ಮಹಡಿ ಮೇಲೆ ಇದ್ದು ಅಂಗವಿಕಲರು ಹತ್ತಲು ಸಾಧ್ಯವೇ ಇಲ್ಲ. ವಯಸ್ಕರು ಸಹ ಮೆಟ್ಟಿಲು ಹತ್ತಲು ದುಸ್ಥಿರವಾಗುತ್ತದೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಒಳ ಪ್ರವೇಶಿಸಲು ರ್ಯಾಂಪ್ ವ್ಯವಸ್ಥೆ ಇದ್ದರೂ SP ಅವರನ್ನು ಭೇಟಿ ಮಾಡಲು ಮೆಟ್ಟಿಲು ಹತ್ತಲೇಬೇಕು. ನಗರದ ಬಹುತೇಕ ಪೊಲೀಸ್ ಠಾಣೆಗಳ ಒಳ ಪ್ರವೇಶಿಸಲು ರ್ಯಾಂಪ್ ಸೌಲಭ್ಯ ಇಲ್ಲ. ಮಾತು ಬಾರದವರು, ಕಿವಿ ಕೇಳದವರು ದೂರು ನೀಡಲು ನುರಿತ ಸನ್ನೆ ತಜ್ಞರ ನೆರವು ಸಹ ಇಲ್ಲಿ ಸಿಗುವುದಿಲ್ಲ. ಕೆಲವು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಇದ್ದರೂ ಬ್ಯಾಂಕ್ ಒಳಗಡೆ ಅಂಗವಿಕಲರಿಗೆ ಆದ್ಯತೆ ಮೇರೆಗೆ ಸೇವೆ ದೊರೆಯುತ್ತಿಲ್ಲ ಎಂಬ ದೂರುಗಳಿವೆ. ಪ್ರತ್ಯೇಕ ಸರತಿ ಸಾಲು, ವಿಶೇಷ ಕೌಂಟರ್ ಇಲ್ಲದೆ ಸಾಮಾನ್ಯರು ನಿಲ್ಲುವ ಸ್ಥಳದಲ್ಲೇ ಅಂಗವಿಕಲರು ನಿಲ್ಲಬೇಕಾದ ಪರಿಸ್ಥಿತಿ. ಕೂರಲು ಪ್ರತ್ಯೇಕ ಆಸನಗಳ ವ್ಯವಸ್ಥೆಯೂ ಇಲ್ಲದೆ ನೆಲದ ಮೇಲೆ ಕೂರಬೇಕಾಗಿದೆ. KSRTC ಬಸ್ಸುಗಳಲ್ಲೂ ಅಂಗವಿಕಲರ ಸೀಟುಗಳು ಅತಿಕ್ರಮಣವಾಗುತ್ತಿದ್ದು ಕಾಡಿ ಬೇಡಿ ಬಿಡಿಸಿಕೊಳ್ಳಬಹುದಾದ ಪರಿಸ್ಥಿತಿ ರಾಜ್ಯಾದ್ಯಂತ ಇದ್ದರೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹುಪಾಲು ಇದೇ. ಬಸ್ ನಿರ್ವಾಹಕರು ಅಂಗವಿಕಲರಿಗೆ ಮೀಸಲಾದ ಸೀಟುಗಳನ್ನು ತೆರವುಗೊಳಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ದೂರದ ಮೈಸೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆಗೆ ನಿತ್ಯದ ಕೆಲಸ ಕಾರ್ಯಗಳಿಗೆ ಬಸ್ಸುಗಳಲ್ಲಿ ಹೋಗುವಾಗ ಸಮಸ್ಯೆ ಅನುಭವಿಸುತ್ತಿದ್ದೇವೆ ಎನ್ನುತ್ತಾರೆ ಅಂಗವಿಕಲರಾದ ಚಾಮರಾಜನಗರದ ರಮೇಶ್. 90% ಕಚೇರಿಗಳಲ್ಲಿ ಸೌಲಭ್ಯ ಇಲ್ಲ. ಕೊಳ್ಳೇಗಾಲ ನಗರದ 90% ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಅಂಗವಿಕಲರ ಸ್ನೇಹಿ ಸೌಲಭ್ಯಗಳು ಇಲ್ಲ. ಕಚೇರಿಗಳ ಒಳಗೆ ಸುಲಭವಾಗಿ ಪ್ರವೇಶಿಸಲು ಅಗತ್ಯವಾಗಿ ಬೇಕಾಗಿರುವ ರ್ಯಾಂಪ್ ವ್ಯವಸ್ಥೆ ಇಲ್ಲ. ಪರಿಣಾಮ, ಪ್ರತಿನಿತ್ಯ ಸರ್ಕಾರಿ ಕಚೇರಿಗೆ ಬರುವ ಅಂಗವಿಕಲರು ಒಳ ಪ್ರವೇಶಿಸಲು ಪರದಾಡುತ್ತಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ವ್ಯವಸ್ಥೆ ಇಲ್ಲ ಅಂತ ನೋಡೋದಾದರೆ ತಾಲೂಕು ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ, ಉಪ ನೋಂದಣಾ ಕಚೇರಿ, ನಗರಸಭೆ, ಪೊಲೀಸ್ ಠಾಣೆಗಳು, ತಾಲೂಕು ಪಂಚಾಯಿತಿ, ಮೀನುಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಅಬಕಾರಿ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೇಷ್ಮೆ ಇಲಾಖೆ ಸಹಿತ ಹಲವು ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರ ಸ್ನೇಹಿ ಸೌಲಭ್ಯಗಳು ಇಲ್ಲ.
ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಅರ್ಜಿ ಹಾಕಲು ಅಧಿಕಾರಿಗಳ ಬಳಿ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಬರುವ ಅಂಗವಿಕಲರು ಕಚೇರಿ ಪ್ರವೇಶಿಸಲಾಗದೆ ಹೊರಗೆ ಮೂಲೆಯಲ್ಲೋ ಗೇಟಿನ ಬಳಿಯೋ ನಿಂತು ಅಧಿಕಾರಿಗಳ ಬರುವುದನ್ನೇ ಕಾಯಬೇಕಾದ ಪರಿಸ್ಥಿತಿ ಇದೆ. ಮಧ್ಯಾಹ್ನದ ಭೋಜನಕ್ಕೆ ಅಥವಾ ಕಚೇರಿ ಕಾರ್ಯಗಳಿಗೆ ಅಧಿಕಾರಿಗಳು ಹೊರಗೆ ಬಂದಾಗ ಅಹವಾಲುಗಳನ್ನು ಹೇಳಿಕೊಳ್ಳಬೇಕು. ಕಚೇರಿ ಒಳಗಿರುವ ಶೌಚಾಲಯವನ್ನು ಬಳಸದೆ ಬಯಲಿನಲ್ಲಿ ಶೌಚಾಲಯ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲ ಮಹಡಿಯಲ್ಲಿ ತಹಸೀಲ್ದಾರ್ ಕಚೇರಿ. ಗುಂಡ್ಲುಪೇಟೆ ತಾಲೂಕು ಕಚೇರಿಯಲ್ಲೇ ಅಂಗವಿಕಲ ಸ್ನೇಹಿ ವಾತಾವರಣವಿಲ್ಲ. ತಹಸೀಲ್ದಾರ್ ಕಚೇರಿ ಮೊದಲ ಮಹಡಿಯಲ್ಲಿ ಇರುವ ಕಾರಣ ಅಂಗವಿಕಲರು ಸಮಸ್ಯೆ ಹೇಳಿಕೊಳ್ಳಲು, ಅಹವಾಲು, ದೂರು, ಅರ್ಜಿಗಳನ್ನು ಸಲ್ಲಿಸಲು ಸಾಧ್ಯವಾಗದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಯಳಂದೂರು ತಾಲೂಕಿನ ಬಹುತೇಕ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಅಂಗವಿಕಲ ಸ್ನೇಹಿ ವಾತಾವರಣ ಇದೆ. ತಾಲೂಕು ಕಚೇರಿ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂರಲು ಆಸನಗಳ ವ್ಯವಸ್ಥೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಹಾದಿ ಸುಗಮವಾಗಿದೆ. ಆದರೆ ಅಂಚೆ ಕಚೇರಿ, ಬ್ಯಾಂಕುಗಳು ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಅಂಗವಿಕಲ ಸ್ನೇಹಿ ವಾತಾವರಣ ಇಲ್ಲ. ಎಲ್ಲ ಇಲಾಖೆಗಳಿಗೆ ಸೂಚನೆ. ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲ ಸ್ನೇಹಿ ಸೌಲಭ್ಯ ಕಲ್ಪಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗುವುದು. ಜಿಲ್ಲಾಡಳಿತದಲ್ಲಿ ಅಂಗವಿಕಲ ಸ್ನೇಹಿ ವಾತಾವರಣ ಕಲ್ಪಿಸಲಾಗಿದೆ. ಗೀತಾ ಹುಡೇದ್, ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಈ ರೀತಿ ಹೇಳಿಕೆ ನೀಡಿರುತ್ತಾರೆ. ಸೌಲಭ್ಯಕ್ಕೆ ಪತ್ರ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರಿಗೆ ತಡೆರಹಿತ ಪ್ರವೇಶಕ್ಕೆ ರ್ಯಾಂಪ್ ಹಾಗೂ ವೀಲ್ಚೇರ್ಗಳ ವ್ಯವಸ್ಥೆ ಇರಬೇಕು. ಈ ಸಂಬಂಧ ಎಲ್ಲ ಇಲಾಖೆಗಳಿಗೂ ಪತ್ರ ಬರೆಯಲಾಗುವುದು. ಮೀನಾಕ್ಷಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು. ಮುಕ್ತ ವಾತಾವರಣ ಇರಲಿ. ಸರ್ಕಾರಿ ಕಚೇರಿ, ವಾಣಿಜ್ಯ ಮಳಿಗೆಗಳು ನಿರ್ಮಾಣಕ್ಕೆ ಅನುಮತಿ ನೀಡುವಾಗ ಅಂಗವಿಕಲ ಸ್ನೇಹಿ ಸೌಲಭ್ಯಗಳು ಕಡ್ಡಾಯವಾಗಿ ನಿರ್ಮಿಸುವಂತೆ ಷರತ್ತು ಹಾಕಿ ಪರವಾನಗಿ ನೀಡಬೇಕು. ಇದರಿಂದ ಅಂಗವಿಕಲರು ಸಾಮಾನ್ಯರಂತೆ ಮುಕ್ತವಾಗಿ ಓಡಾಡಬಹುದು ಎಂದು ರಾಮಣ್ಣ, ಕೆಎಸ್ಆರ್ಟಿಸಿ ಅಂಗವಿಕಲ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ಹೇಳಿಕೆ ನೀಡಿರುತ್ತಾರೆ. ಪಟ್ಟಣ ಪಂಚಾಯಿತಿ 2019-20ರಿಂದ 24-25ನೇ ಸಾಲಿನವರೆಗೆ ರ್ಯಾಂಪ್ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಶೇಕಡಾ 5 ಹಣಕಾಸನ್ನು ಬಳಸಿಕೊಂಡು ಅಂಗವಿಕಲ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗಿದೆ. ಶಾಲಾ ಕಾಲೇಜುಗಳಿಗೂ ಆರ್ಥಿಕ ಸವಲತ್ತು ನೀಡಿ ಅಭಿವೃದ್ಧಿಗೆ ಶ್ರಮಿಸಲಾಗಿದೆ ಎನ್ನುತ್ತಾರೆ ಮಹೇಶ್ ಕುಮಾರ್, ಯಳಂದೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ. ಅಂಗವೈಕಲ್ಯವುಳ್ಳವರು ಕನಿಷ್ಠ ಸರ್ಕಾರಿ ಕಚೇರಿಗಳಿಗೆ ಸುಲಭವಾಗಿ ಪ್ರವೇಶಿಸುವ ವ್ಯವಸ್ಥೆ ಮಾಡಬೇಕು ಎನ್ನುತ್ತಾರೆ ಅಬ್ದುಲ್ ಮಲಿಕ್, ಕಾವಲು ಪಡೆಯ ಅಧ್ಯಕ್ಷ. ಕೆಲವು ಕಚೇರಿಗಳು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿದ್ದು ಎತ್ತರವಾದ ಪಾದಚಾರಿ ರಸ್ತೆ ನಿರ್ಮಿಸಲಾಗಿದೆ. ಇಂತಹ ಸ್ಥಳಗಳಲ್ಲಿ ಕಚೇರಿಗೆ ತೆರಳಲು ಅಂಗವಿಕಲರಿಗೆ ಸಮಸ್ಯೆಯಾಗಿದೆ. ಸಂಬಂಧಪಟ್ಟವರು ಇತ್ತ ಗಮನ ವಹಿಸಿ ಎಂದು ಮಂಟಯ್ಯ, ಕೆಸ್ತೂರು ಗ್ರಾಮದವರು ಹೇಳುತ್ತಾರೆ. ಏನೇ ಆಗಲಿ ಸ್ನೇಹಿತರೆ, ಪದೇ ಪದೇ ನಾವು ವಿಶೇಷ ಚೇತನರಿಗೆ ಅಡೆತಡೆ ರಹಿತ ವಾತಾವರಣ ಮುಕ್ತವಾಗಿ ನಿರ್ಮಾಣವಾಗಬೇಕು ಅಂತ ಹೇಳ್ತಾ ಇದ್ರು ಕೂಡ ಕೆಲವೊಂದು ಇಲಾಖೆಗಳು ಕಣ್ಮುಚ್ಚಿ ಕೂತಿರುವುದು ದುಷ್ಟರವೇ ಸರಿಯಾಗಿದೆ. ಹಾಗಾಗಿ ಕೂಡಲೇ ಈಗಲಾದರೂ ಎಚ್ಚೆತ್ತುಕೊಂಡು ವಿಶೇಷ ಚೇತನರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಹೇಳ್ಬಿಟ್ಟು ಈ ಮೂಲಕ ಒತ್ತಾಯಪಡಿಸುತ್ತೇವೆ.